ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. ಕೊಲ್ಲಿ ಯುದ್ಧದ ಬಗ್ಗೆ ರಾಜ್ಯಸಭೆಯಲ್ಲಿ ಮೋದಿ ಪ್ರಸ್ತಾಪ ಮಾಡಲಿದ್ದಾರೆ. ನಿನ್ನೆಯೂ ಕೂಡ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ರು. ಇವತ್ತು ಕೂಡ ರಾಜ್ಯಸಭೆಯಲ್ಲಿ ಮಾತನಾಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ. ನಿನ್ನೆ ಒಂದಿಷ್ಟು ಮಾತುಗಳನ್ನಾಡಿದ್ರು. ಬಹಳ ಪ್ರಮುಖವಾಗಿ ನಾವೆಲ್ಲ ಲಾಕ್ಡೌನ್ನಲ್ಲಿ ಯಾವ ರೀತಿಯಾಗಿ ಎದುರಿಸಿದ್ವೋ ಸವಾಲನ್ನ, ಅದೇ ರೀತಿಯಾಗಿ ಈಗಲೂ ಕೂಡ ನಾವು ಎಲ್ಲದಕ್ಕೂ ರೆಡಿ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇವತ್ತು ಕೂಡ ಇದೇ ಕೊಲ್ಲಿ ಯುದ್ಧದ ಬಗ್ಗೆ ಮಾತನಾಡಲಿದ್ದಾರೆ ನರೇಂದ್ರ ಮೋದಿ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಯುದ್ಧದ ಹಿನ್ನೆಲೆಯಲ್ಲಿ ಭಾರತದ ನಿಲುವಿನ ಬಗ್ಗೆ ಮೋದಿ ಸ್ಪಷ್ಟನೆಯನ್ನ ಕೊಟ್ಟಾಗಿದೆ. ನಿನ್ನೆ ಪೆಟ್ರೋಲ್, ಡೀಸೆಲ್ ಮತ್ತು LPG ಕೊರತೆ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನ ನೀಡುವಂತ ಸಾಧ್ಯತೆ ಇದೆ. ಒಂದು ಬಹಳ ಪ್ರಮುಖವಾಗಿ ಯಾವಾಗ ನರೇಂದ್ರ ಮೋದಿ ಅವರ ಬಾಯಿಂದ ಈ ಲಾಕ್ಡೌನ್ ಅನ್ನೋ ಒಂದು ವರ್ಡ್ ಬಂತು, ಅಂದರೆ ಲಾಕ್ಡೌನ್ ಆಗಲ್ಲ, ಬಟ್ ಲಾಕ್ಡೌನ್ ಸಂದರ್ಭದಲ್ಲಿ ನಾವೆಲ್ಲ ಯಾವ ರೀತಿಯಾಗಿ ರೆಡಿ ಆಗಿದ್ವಿ, ಎಲ್ಲದಕ್ಕೂ ತಯಾರಾಗಿದ್ವಿಯೋ ಅದೇ ರೀತಿಯಾಗಿ ಈಗಲೂ ನಾವು ಸಿದ್ಧರಾಗಿರಬೇಕು ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಬಟ್ ಅದು ಹೆಂಗಾಗ್ತಾ ಇದೆ ಅಂತ ಅಂದರೆ ಜನರ ಬಾಯಿಂದ ಬಾಯಿಗೆ ಲಾಕ್ಡೌನ್ ಮಾಡ್ಬಿಡ್ತಾರೆ ಅನ್ನೋ ಸುದ್ದಿ ಸುಮ್ಮನೆ ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಜೊತೆಗೆ ಪೆಟ್ರೋಲ್, ಡೀಸೆಲ್ ಸಿಗಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈಗ ಎಲ್ಲ ಕಡೆ, ಈಗ ಬೆಳಗಾವಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ನಮ್ಗೆ ಗೊತ್ತಿರೋ ಹಂಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜನ ಬಡದಾಡ್ಕೊಳ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಡೀಸೆಲ್ಗಾಗಿ ದೊಡ್ಡ ದೊಡ್ಡ ಕ್ಯಾನ್ಗಳನ್ನು ತೆಗೆದುಕೊಂಡು ಬಂದು ಅದರಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಪೆಟ್ರೋಲ್ ಡೀಸೆಲ್ನ. ಅಂದರೆ ಒಂದೇ ಒಂದು ಮೋದಿ ಅವರು ಹೇಳಿದ್ದೇ ಬೇರೆ ಅರ್ಥ, ಬಟ್ ಇಲ್ಲಿ ಜನಸಾಮಾನ್ಯರು ಅರ್ಥ ಮಾಡ್ಕೊಂಡಿರೋದೇ ಬೇರೆ. ಬಟ್ ಇದೆಲ್ಲದಕ್ಕೂ ಕೂಡ ಇವತ್ತು ಕ್ಲಾರಿಟಿ ಕೊಡುವಂಥ ಸಾಧ್ಯತೆ ಇದೆ ನರೇಂದ್ರ ಮೋದಿ ಅವರು. ಬಟ್ ನಿನ್ನೆನೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ನಾವು ಈ ಯುದ್ಧದಿಂದ ಭಾಳಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದೀವಿ, ಅದರಲ್ಲೂ LPG ಕೊರತೆಯಿಂದ ನಾವೆಲ್ಲ ಸಂಕಷ್ಟಕ್ಕೆ ಒಳಗಾಗಿದ್ದೀವಿ. ಬಟ್ ಮುಂದೆ ಈ ರೀತಿಯಾಗಿ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು, ಇತಿಮಿತಿಯಲ್ಲಿ ಬಳಸಬೇಕು ಎಲ್ಲವನ್ನೂ ಕೂಡ. ಲಾಕ್ಡೌನ್ ಸಂದರ್ಭದಲ್ಲಿ ನಾವೆಲ್ಲ ಎಲ್ಲವನ್ನು ಹೇಗೆ ದಿಟ್ಟವಾಗಿ ಎದುರಿಸಿದ್ದೇವೋ ಅದೇ ರೀತಿಯಾಗೂ ಈಗಲೂ ಕೂಡ ನಾವು ತಯಾರಾಗಬೇಕು ಎಲ್ಲವನ್ನು ಎದುರಿಸೋದಕ್ಕೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಕರೆಯನ್ನು ಕೊಟ್ಟಿದ್ದಾರೆ ಜನರಿಗೆ. ಸೊ ಹಾಗಾಗಿ ಇವತ್ತು ರಾಜ್ಯಸಭೆಯಲ್ಲಿ ನರೇಂದ್ರ ಮೋದಿ ಅವರು ಏನು ಮಾತನಾಡ್ತಾರೆ, ಯಾವ ವಿಚಾರದ ಬಗ್ಗೆ ಮಾತನಾಡಬಹುದು, ಸೊ ಇದೇ ಯುದ್ಧದ ಬಗ್ಗೆ ಮಾತನಾಡ್ತಾರಾ ಅಥವಾ ಬೇರೆ ಇನ್ಯಾವುದಾದ್ರೂ ವಿಚಾರದ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡ್ತಾರಾ ನರೇಂದ್ರ ಮೋದಿ ಅವರು ಅನ್ನೋ ಪ್ರಶ್ನೆ ಅಂತೂ ಸಹಜವಾಗಿದ್ದೇ ಇದೆ. ಈಗ ನೋಡಿದರೆ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಮುಗಿಬಿದ್ದಿದ್ದಾರೆ ಪೆಟ್ರೋಲ್ ಪಂಪ್ಗಳಲ್ಲಿ. ಮತ್ತೊಂದು ಕಡೆ ಈ LPG ಗ್ಯಾಸ್ ಕೊರತೆ ಸಿಕ್ಕಾಪಟ್ಟೆ ಉಂಟಾಗಿದೆ. ಹಾಗಾಗಿನೇ ಅಲ್ಲೂ ಕೂಡ ಸಮಸ್ಯೆ. ಸೊ ಈ ಎಲ್ಲದರ ಬಗ್ಗೆಯೂ ಕೂಡ ಇವತ್ತು ಸ್ಪಷ್ಟನೆಯನ್ನು ಕೊಡುವಂಥ ಸಾಧ್ಯತೆ ಇದೆ ನರೇಂದ್ರ ಮೋದಿ ಅವರು.